ಪುರಸಭೆ ವ್ಯಾಪ್ತಿಯಲ್ಲಿ ಆ ರಸ್ತೆಯನ್ನು ನೋಡಿದರೆ ನಿಮಗೆ ಎಷ್ಟು ಕೋಪ ಬರುತ್ತೆ ಅಂತಂದರೆ, ಇಗ್ಗಲೂರು ಕೆರೆ ಸೇರ್ತಾ ಇದೆ ಮೆಡಿಕಲ್ ವೇಸ್ಟ್, ಇನ್ನೂ ಕಸವನ್ನೇ ಮೇಯ್ತಾ ಇರುವಂಥ ಹಸುಗಳು. ಈ ದೃಶ್ಯ ಕಂಡು ಬಂದಿದ್ದು ಆನೇಕಲ್ ತಾಲೂಕಿನ ಚಂದಾಪುರದ ಮುಖ್ಯ ರಸ್ತೆಯಲ್ಲಿ. ಇದು ಪುರಸಭೆ, ಅದೊಂದು ಪುರಸಭೆ, ಐತಿಹಾಸಿಕ ಕೆರೆ ಇದೆ. ಯಾವ ರೀತಿ ಮಲಿನ ಮಾಡ್ತಾ ಇದ್ದೀವಿ ಅಂತಂದರೆ, ನಾವು ಸ್ವಚ್ಛ ಭಾರತ್ ಅಭಿಯಾನಕ್ಕಾಗಿ ಕೋಟಿಗಟ್ಟಲೆ ದುಡ್ಡು ವ್ಯಯ ಮಾಡ್ತೀವಿ. ಆಮೇಲೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಕೇಂದ್ರ ಸರ್ಕಾರ ಅಥವಾ ನರೇಂದ್ರ ಮೋದಿ ಅವರು ಕೂಡ ಅಥವಾ ಯಾರೇ ಆಗಿರಲಿ ಅದರ ಬಗ್ಗೆ ಹೇಳ್ತಾರೆ ನಾವು. ಆಮೇಲೆ ಅದಕ್ಕೆ ಬೇಕಾಗಿ ಕೋಟಿಗಟ್ಟಲೆ ದುಡ್ಡು ಬರುತ್ತೆ. ಇವತ್ತಿನ ದಿನಮಾನಗಳಲ್ಲಿ ಒಂದು ಗಾಡಿಯಲ್ಲಿ ಒಂದು ಕಾರಲ್ಲಿ ಹೋದಾಗ ಯಾವುದೋ ಬಿಸ್ಕೆಟೋ ಅಥವಾ ಒಂದು ಚಾಕ್ಲೇಟೋ ಅಥವಾ ನೀರು ಕುಡಿದ ನಂತರ ಬಾಟ್ಲೋ ಅದನ್ನೆಲ್ಲ ಹೊರಗೆ ಬಿಸಾಕೋದಕ್ಕೆ ನಮಗೆ ಸ್ವಲ್ಪ ಭಯ ಆಗುತ್ತೆ. ಭಯ ಅಂತಂದರೆ ಅದರ ಬಗ್ಗೆ ಒಂದು ಜಾಗೃತಿ ಮೂಡಿದೆ. ಮೊದಲೆಲ್ಲ ಬಿಸಾಕ್ತಾ ಇದ್ವಿ ತಾನೆ, ಚಾಕ್ಲೇಟ್ ತಿಂದು ರ್ಯಾಪರನ್ನು ಹಿಂಗೆ ಬಿಸಾಕೋದು, ಪ್ಲಾಸ್ಟಿಕ್ ಬಿಸಾಕೋದು, ಎಷ್ಟೋ ಜನ ಬಿಯರ್ ಕುಡಿದ್ಬಿಟ್ಟು ಆ ಬಾಟ್ಲು ಬಿಸಾಕೋದು ಬಿಂದಾಸಾಗಿ ನಡೀತಿತ್ತು. ಈಗ ಹಂಗಿಲ್ಲ. ಯಾಕಂದರೆ ನಮಗೆ ಒಂದು ಜಾಗೃತಿ ಬಂದೆ, ಮಾಡಬಾರ್ದು. ಅದು ನರೇಂದ್ರ ಮೋದಿ ಹೇಳಿದರು ಅಥವಾ ಮಹಾತ್ಮ ಗಾಂಧಿ ಹೇಳಿದರು ಹಿಂದೆ, ಆ ಪ್ರಶ್ನೆ ಅಲ್ಲ. ಅವತ್ತಿಂದ ಇವತ್ತಿನ ತನಕ ಎಲ್ಲ ಹೇಳ್ಕೊಂಡು ಬಂದಿದ್ದಾರೆ. ಆದರೆ ನಮ್ಗೆ ಆ ಜಾಗೃತಿ ಇರಲಿಲ್ಲ. ಒಬ್ಬ ಪ್ರಬಲ ನಾಯಕರು ಯಾರಾದರೂ ಹೇಳಿದಾಗ ಅದೊಂದು ಜಾಗೃತಿ ಬರುತ್ತೆ ನಮಗೆ, ಇಲ್ಲ ಅದನ್ನು ಮಾಡಬಾರ್ದು ಅಂತ ಹೇಳಿ. ಆದರೆ ಇಷ್ಟೆಲ್ಲ ಕೋಟಿಗಟ್ಟಲೆ ಖರ್ಚಾಗ್ತಾ ಇರುವಾಗ, ಇಷ್ಟೆಲ್ಲ ಕಸದ ರಾಶಿಗಳಲ್ಲಿ ಇರುವಾಗ ಇದ್ರ ಬಗ್ಗೆ ಯಾಕೆ ಗಮನ ಹರಿಸ್ತಾ ಇಲ್ಲ? ನಮ್ಮಲ್ಲಿ ಕೇವಲ MP ಬರಬೇಕಾ? MLA, ಗ್ರಾಮ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ, ತಾಲೂಕ್ ಪಂಚಾಯಿತಿ, ಪುರಸಭೆ, ನಗರಸಭೆ, ಪಟ್ಟಣ ಪಂಚಾಯಿತಿ, ಅದಕ್ಕೆ ಮೆಂಬರು, ಇಷ್ಟೆಲ್ಲ ಜನ ಇದ್ದಾರಲ್ಲ. ಗ್ರಾಮ ಪಂಚಾಯಿತಿ, ಒಂದು ಗ್ರಾಮ ಪಂಚಾಯಿತಿಗೆ ಕಮ್ಸೆ ಕಮ್ 1 ಕೋಟಿಯಷ್ಟು ದುಡ್ಡು ಬರುತ್ತೆ ಪ್ರತಿ ವರ್ಷ. ನೋಡಿ, ಈ ಥರ ಮಾಡಿಟ್ಟಿದ್ದಾರೆ. ಬನ್ನಿ ಇದರ ಬಗ್ಗೆ ಒಂದು ಸ್ಪೆಷಲ್ ರಿಪೋರ್ಟ್ ನಿಮ್ಮ ಮುಂದೆ. ಆನೇಕಲ್ ಟು ಚಂದಾಪುರ ಮುಖ್ಯ ರಸ್ತೆ, ಎಲ್ಲ ಅಧಿಕಾರಿಗಳು, ಎಲ್ಲ ಜಿಲ್ಲಾಧಿಕಾರಿನೂ ಇಲ್ಲೇ ಓಡಾಡ್ತಾರೆ. ಆಮೇಲೆ ನಮ್ಮ ಮಾನ್ಯ ಶಾಸಕರು ಇಲ್ಲಿಂದ 1 ಕಿಲೋಮೀಟರ್ ದೂರದಲ್ಲಿ ಇರೋದು. ರಸ್ತೆಯ ಪಕ್ಕದಲ್ಲಿ ಬಿದ್ದಿರೋ ಕಸ, ಪಕ್ಕದಲ್ಲೇ ವಿಶಾಲವಾಗಿ ಹರಡಿರುವ ಇಗ್ಗಲೂರು ಕೆರೆ, ಕೆರೆ ಪಕ್ಕದಲ್ಲೇ ಮೆಡಿಸಿನ್ ವೇಸ್ಟ್, ಇನ್ನು ಕಸವನ್ನೇ ಮೇಯ್ತಾ ಇರುವ ಹಸು. ಈ ದೃಶ್ಯ ಕಂಡು ಬಂದಿದ್ದು ಆನೇಕಲ್ ತಾಲೂಕಿನ ಚಂದಾಪುರದ ಮುಖ್ಯ ರಸ್ತೆಯಲ್ಲಿ. ಎಸ್ ವೀಕ್ಷಕರೇ, ಚಂದಾಪುರದ ಮುಖ್ಯ ರಸ್ತೆ ಪಕ್ಕ ಎಲ್ಲಂದ್ರಲ್ಲಿ ಮೆಡಿಸಿನ್ ವೇಸ್ಟ್ ಮತ್ತು ಅವಧಿ ಮೀರಿದ ಕ್ರೀಮ್ಗಳನ್ನ ಬಿಸಾಡಲಾಗಿದೆ. ಇನ್ನು ರಸ್ತೆ ಪಕ್ಕದಲ್ಲೇ ಇಗ್ಗಲೂರು ಕೆರೆ ಇದೆ. ಈ ಐತಿಹಾಸಿಕ ಕೆರೆಗೆ ಈ ವಿಷಕಾರಿ ವಸ್ತುಗಳು ಸೇರುವ ಭೀತಿ ಎದುರಾಗಿದೆ. ಇದ್ರ ಬಗ್ಗೆ ನಾನು ಸ್ವಲ್ಪ ವಿವರವಾಗಿ ಹೇಳ್ತೀನಿ. ಇದು ಝೈಡೋಸ್ ಫಾರ್ಮ್, ಇದು ಲುತಿರಾ ಕ್ರೀಮ್, ಇದು ಫೇಸ್ಗೆ ಯೂಸ್ ಮಾಡ್ತಕ್ಕಂಥ ಕ್ರೀಮು. ಇದು 2021 ಎಕ್ಸ್ಪೈರ್ ಆಗಿದೆ. ಇದು ಫ್ರೀ ಸ್ಯಾಂಪಲ್ಸ್ ಅಂತ ಡಾಕ್ಟರ್ಸ್ಗೆ ಮತ್ತು ಈ ಮೆಡಿಕಲ್ ಸ್ಟೋರ್ ಅವ್ರಿಗೆ ಕೊಡ್ತಾರೆ ಕಂಪ್ನಿಯವರು. ಅಂತಹ ಫ್ರೀ ಸ್ಯಾಂಪಲ್ಸ್ ಎಕ್ಸ್ಪೈರ್ ಆಗಿರೋದನ್ನ ಯಾವ ಪುಣ್ಯಾತ್ಮ ಗೊತ್ತಿಲ್ಲ ತಗೊಂಬಂದು ಇಲ್ಲಿ ಸುರಿದ್ಬಿಟ್ಟು ಹೋಗಿದ್ದಾನೆ. ಇದು ಎಷ್ಟು ಗ್ರಾಮ್? ಇದು ಹಸುಗಳೆಲ್ಲ ಇರ್ತವೆ, ಜನರು ಓಡಾಡ್ತಾರೆ. ಇದು ಮಿನಿಮಮ್ ಒಂದು 50 ಗ್ರಾಮ್ಸ್. ಇದು ಒಂದು 100 ಲೀಟ್ರ್ ವಾಟ್ರಿಗೆ 1 ಡ್ರಾಪು ನಾವು ಪಾಯ್ಸನ್ ಹಾಕಿದ್ರೆ ಅದು ಪೂರ್ತಿ ಪಾಯ್ಸನ್ ಆಗುತ್ತೆ. ಇದು 50 ಗ್ರಾಮ್ ಎಕ್ಸ್ಪೈರ್ ಆಗಿರ್ತಕ್ಕಂಥದ್ದು. ಇನ್ನೊಂದು ಈ ಬಿಸಿಲಿಗೆ ಇದಕ್ಕೆ ಇನ್ನೂ ಹೆವಿ ಪಾಯ್ಸನ್ ಆಗುತ್ತೆ. ಅದನ್ನು ಮಳೆಗಾಲದಲ್ಲಿ ಇದರಲ್ಲಿ ಹೋಗಿ ತುಂಬಿಕೊಂಡ್ರೆ ಇಡೀ ಕೆರೆ ಯಾವ ರೀತಿ ಇರುತ್ತೆ. ಈ ಕೆರೆಯಲ್ಲಿ ನೋಡಿ, ಅಲ್ಲಿ ಹಸುಗಳು ಮೇಯ್ತಾ ಇದೆ. ಮತ್ತು ಇದೇ ಕೆರೆಯಲ್ಲಿ ಮತ್ತೆ ಮಳೆಗಾಲ ಬಂದರೆ ಹಸುಗಳು ಇಲ್ಲಿ ಇವಾಗ ಇದ್ದಾರೆ, ಇಲ್ಲಿ ಹಸುಗಳು ಮೇಯಿಸೋರು ಇದ್ದಾರೆ. ಅಲ್ಲಿ ಆ ಕಡೆ ದಿಣ್ಣೆನಲ್ಲಿ ಹಸುಗಳು ಮೇಯಿಸೋರು ಇದ್ದಾರೆ. ಆ ಹಸುಗಳು ಮತ್ತೆ ಇಲ್ಲೇ ನೀರು ಕುಡಿಯುತ್ತೆ. ಆ ಪಾಯ್ಸನ್ ನಮಗೆ ಮತ್ತೆ ಬರುತ್ತೆ. ನೋಡಿ, ಇವ್ರು ಯಾರೋ ಸಂಪಾದನೆ ಮಾಡ್ಕೊಂಡು ಹೋಗೋದಕ್ಕೆ ನಾವು ಯಾಕ್ರೆ ಸ್ಥಳೀಯರು ನಾವು ಇಲ್ಲಿ ಇದು ಸಫರ್ ಆಗಬೇಕು? ಕೋಳಿ ತ್ಯಾಜ್ಯ, ಪ್ಲಾಸ್ಟಿಕ್, ಮೆಡಿಸಿನ್ ಸೇರಿ 37 ಎಕರೆ ಇಗ್ಗಲೂರು ಕೆರೆ ಮಲಿನವಾಗ್ತಾ ಇದೆ. ಹಾಳು ಕೆರೆ ಆಗುವ ಮುನ್ನ ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕಿದೆ. ಒಂದು ಕಾವೇರಿ ನದಿ ವಿಚಾರಕ್ಕೆ ಬಂದಾಗ, ಆ ನದಿ ನೀರು ಬಿಡುವಂಥ ಸಂದರ್ಭದಲ್ಲಿ ಬೆಂಗಳೂರಿಗರು ಹೋರಾಟಕ್ಕೆ ಬಂದದ್ದು ನಾವು ನೋಡಿಲ್ಲ. ಅಂತಾರೆ. ಇವತ್ತು ಪಂಬಡ ಬಜಾಯಿಸಿದ್ರಲ್ಲ ಮೊನ್ನೆ, ಮಾಧ್ಯಮಗಳು ಬಂತಲ್ಲ, ಆಗ ಯಾಕೆ ಬರಲಿಲ್ಲ ನೀವೆಲ್ಲ? ಆಯಿತು, ಅದು ಕಾವೇರಿ ತಮಿಳ್ನಾಡಿಗೆ ಹೋಗುತ್ತೆ, ನಮಗೆ ತಮಿಳ್ನಾಡು ಒಂದು ನೆಪ ನಂಬರ್ 1. ವೃಷಭಾವತಿ ಏನಾಯಿತು? ಯಾವ ತಮಿಳ್ನಾಡು ನಾವು ಬಂದ ವೃಷಭಾವತಿಗೆ? ಆ ಪೋಷಣ ತೊಗೊಂಡಿಲ್ವಾ? ಅಲ್ಲಿ ಮೊನ್ನೆ ಒಂದು ಸ್ಟೋರಿ ಮಾಡ್ತಾ ಇದ್ದೀವಿ, ಫಲ್ಗುಣಿ ನದಿ ಮಂಗಳೂರದ್ದು. ಯಾರು ಬಂದಿದ್ದರು? ಯಾವ ಮುಸ್ಲಿಂ ಬಂದಿದ್ದ, ಯಾವ ಹಿಂದೂ ಬಂದಿದ್ದ ಗಲಾಟೆ ಮಾಡೋಕ್ಕೆ? ಯಾರು ಬರಲಿಲ್ಲ. ಆ ಪೋಷಣ ತಗೊಂಡಾಯಿತು. ಈಗ ಇಲ್ಲೊಂದು ಕೆರೆ ಇದೆ, ಯಾವುದು? ಇಗ್ಗಲೂರು ಕೆರೆ. BJPಯವನು ಬರಲಿಲ್ಲ, ಕಾಂಗ್ರೆಸ್ ಅವನು ಬರಲಿಲ್ಲ.
ಹಾಂ, ಯಾರು ಆಪೋಷನ್ ತಗೊಂಡಿದ್ದು? ಅದೇ ಊರವರು. ಇದನ್ನು ಮಾತಾಡಲ್ಲ ನಾಳೆ ಯಾರೋ ಬಂದಾಗ, ಯಾರೋ ಪಾರ್ಟಿಯವನು ಬಂದಾಗ, ಅಣ್ಣನಿಗೆ ಜೈ, ಅಕ್ಕನಿಗೆ ಜೈ ಅಷ್ಟೇ. ಇದೇ ಥರ ಮುಂದುವರೆದ್ರೆ ನಿಮ್ಮ ಮನೆ ಮುಂದೆ ಹೊಗೆ ಹಾಕಿಸ್ಕೋತೀರ ಅಷ್ಟೇ. ಹೊಗೆ.com. ಆ್ಯಂಡ್ ಸಂಬಂಧಪಟ್ಟವರು ಇದಕ್ಕೆ ಯಾರು? ವೆಂಕಟೇಶ್ AE ಕೆರೆ ಪ್ರಾಧಿಕಾರ, ಅದಕ್ಕೊಂದು ಪ್ರಾಧಿಕಾರ, ಆ್ಯಂಡ್ ಇವ್ರಿಗೊಂದು ಅಲ್ಲಿ ಸೀಟು. ವೆಂಕಟೇಶ್ AE ಕೆರೆ ಪ್ರಾಧಿಕಾರ. ಅದು ಕೆರೆ ಪ್ರಾಧಿಕಾರದವ್ರು ಏನು ಮಾಡ್ತೀರಿ ಅಂತ ಗೊತ್ತಾಗಬೇಕು ವೆಂಕಟೇಶ್ ಅವರೇ. ಆ್ಯಂಡ್ ನಿಮ್ಮ ನಂಬರ್, ಲಾಸ್ಟ್ ನಂಬರ್ 617 ಹಾಕ್ಬಿಡ್ಲ ಜನರಿಗೆ. ಪುಷ್ಪಕುಮಾರ್ AEE. ಪುಷ್ಪಕುಮಾರ್ ಅವರೇ ಸ್ವಲ್ಪ ನೋಡಿ, ಇಲ್ಲಿ ಕಸಗಳೆಲ್ಲ ಪುಷ್ಪಗಳ ಥರ ಇದೆ, ಬನ್ನಿ. ಆ್ಯಂಡ್ ಶ್ರೀನಿವಾಸ್, ಪುರಸಭೆ ಮುಖ್ಯಾಧಿಕಾರಿ. ನೀವೆಲ್ಲ ಇಲ್ಲಿ ಓಡಾಡಲ್ವಾ? ಓಡಾಡೋ ಗಾಡಿಯಲ್ಲಿ ಕಾಣಲ್ವಾ? ಆ್ಯಂಡ್ ಪ್ರವೀಣ್ ಕುಮಾರ್, ಆರೋಗ್ಯಾಧಿಕಾರಿ. ಯಾವತ್ತಾದರೂ ಬಂದಿದ್ದೀರಾ? ಅಲ್ಲಿ ತೋರಿಸ್ತಾ ಇದ್ದಾರಲ್ಲ, ಮೆಡಿಕಲ್ ಎಕ್ಸ್ಪೈರ್ ಆಗಿರುವಂಥ ಐಟಮ್ಗಳನ್ನು ಬಿಸಾಕಿದ್ದಾರಲ್ಲ, ದನ ಕರುಗಳು ತಿದ್ದರೆ. ಆರೋಗ್ಯಾಧಿಕಾರಿಗಳು ಅಂದರೆ ಮನೆಯಲ್ಲೇ ಕೂತ್ಕೊಳ್ಳೋದಲ್ಲ ಅಥವಾ ಆಫೀಸಲ್ಲೇ ಕೂತ್ಕೊಳ್ಳೋದಲ್ಲ, ಅಲ್ಲಿ ಕಳಿಸ್ಬೇಕಲ್ಲ. ಎಲ್ಲರಿಗೂ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಇದು ಆರಂಭಿಕ ಎಚ್ಚರಿಕೆ. ಆ್ಯಂಡ್ B. ಶಿವಣ್ಣ MLA ಆನೇಕಲ್, ಎಲ್ಲರ ಗಮನಕ್ಕೂ ತರ್ತಾ ಇದ್ದೀವಿ. ಅದು ಏನು ಮಾಡ್ತೀರಾ ಮಾಡಿ, ಇಲ್ಲ ಅಂತಂದರೆ ನಾಳೆಯಿಂದ ನಿಮ್ಮ ನಂಬರ್ ಹಾಕ್ಬಿಟ್ಟು ನೀವುಂಟು, ನಿಮ್ಮ ಜನ ಉಂಟು.